ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ಮೇಲೆ ಬಂದು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಒಂದು ಪ್ರಶ್ನೆ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇದಕ್ಕೆ ನಾನು ಆಲ್ರೆಡಿ ಅವರಿಗೆ ಉತ್ತರಿಸಿದ್ದೇನೆ. ಅವರ ಕಮೆಂಟ್ಗೆ ಅಲ್ಲಿ ಉತ್ತರ ಕೊಟ್ಟಿರೋದ್ರಿಂದ ಅವರಿಗೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಓಕೆ, ಆದರೆ ಇದೊಂದು ತುಂಬ ಒಳ್ಳೆಯ ಪ್ರಶ್ನೆ ಆಗಿದೆ. ಇದರ ಬಗ್ಗೆ ಅವರಿಗೇನೋ ಉತ್ತರ ಸಿಕ್ಕಿದೆ, ಆದರೆ ಇದರ ಬಗ್ಗೆ ನಿಮಗೂ ಕೂಡ ಗೊತ್ತಿರೋದು ತುಂಬ ಅವಶ್ಯ. ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಈ ತಪ್ಪು ತುಂಬ ಜನ ಮಾಡ್ತಾರೆ. ತುಂಬ ಜನ ಚಾನಲ್ ಮಾನಿಟೈಸ್ ಆಯಿತು, ಈಗೇನು ಬೇಕಾದಾಗ ವಿಡಿಯೋ ಹಾಕಿ ದುಡ್ಡು ಮಾಡ್ತೀನಿ ಅನ್ನೋ ಭರದಲ್ಲಿರ್ತಾರೆ. ಚಾನಲ್ ಮಾನಿಟೈಸ್ ಆದಮೇಲೆ ಇವಾಗೊಂದು ವಿಡಿಯೋ ಹಾಕಲಿಕ್ಕೆ ಶುರು ಮಾಡ್ತಾರೆ. ಒಮ್ಮೊಮ್ಮೆ 6 ತಿಂಗಳು ಚಾನಲ್ ಮೇಲೆ ವಿಡಿಯೋನೇ ಹಾಕಲ್ಲ. ನೋಡಿ, ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾವು 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ಗಂಟೆಯ ವಾಚ್ ಟೈಮ್ ಪೂರ್ಣಗೊಳಿಸೋಕೆ ಎಷ್ಟು ಕಷ್ಟಪಡ್ತೀವಿ ಅಷ್ಟು ಚಾನಲ್ ಮಾನಿಟೈಸ್ ಆದಮೇಲೆ ಪಡಲ್ಲ. ನೀವು ಹೇಳಿ, ಎಷ್ಟು ಜನ ಚಾನಲ್ ಮಾನಿಟೈಸ್ ಆದಮೇಲೆ 4000 ಗಂಟೆಯ ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ ಮತ್ತೆ ವಾಚ್ ಟೈಮ್ ಎಷ್ಟಾಯಿತು ಅಂತ ಯಾರ್ಯಾರು ನೋಡಿದ್ದೀರಾ, ಚೆಕ್ ಮಾಡಿದ್ದೀರಾ ಹೇಳಿ? ಯಾರೂ ನೋಡೋಲ್ಲ. ಯಾಕಂದರೆ ವಾಚ್ ಟೈಮ್ ಆಯಿತು, ಈಗೇನು ಬೇಕಾಗಿಲ್ಲ ಅಂದ್ಕೊಂಡು ಬಿಡ್ತೀವಿ. ಸೊ ನಾವು ಮಾಡೋ ದೊಡ್ಡ ತಪ್ಪು ಇದೆ. ನಮ್ಮ ಸಬ್ಸ್ಕ್ರೈಬರ್ಸ್ ಮಾಡಿರೋ ಪ್ರಶ್ನೆ ಏನು, ಬನ್ನಿ ಅದು ತೋರಿಸ್ತೀನಿ ಸ್ನೇಹಿತರೆ. ಹಾಯ್ ಸರ್, ನನ್ನ ಯೂಟ್ಯೂಬ್ ಚಾನಲಲ್ಲಿ 2K ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆದರೆ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ಗೂಗಲ್ ಆ್ಯಡ್ಸನ್ಸಲ್ಲಿ ಚೆಕ್ ಮಾಡಿದರೆ ಈ ಥರ ಬರ್ತಿದೆ. ಯುವರ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಈಸ್ ನೋ ಲಾಂಗರ್ ಅಸೋಸಿಯೇಟೆಡ್ ವಿತ್ ಯುವರ್ ಯೂಟ್ಯೂಬ್ ಚಾನಲ್. ಫಾರ್ ಮೋರ್ ಇನ್ಫಾರ್ಮೇಷನ್ ವಿಸಿಟ್ ದ ಹೆಲ್ಪ್ ಸೆಂಟರ್ ಅಂತ ಇದೆ. ಈ ರೀತಿ ಬರ್ತಿದೆ. ಸೊ ಈಗ ಇವರ ಮೊನಿಟೈಸ್ ಇರೋ ಚಾನಲ್ ಡಿಮಾನಿಟೈಸ್ ಆಗಿದೆ ಅಂತ ಅನಿಸ್ತಿದೆ. ಸೊ ನೀವು ಕೂಡ ಚಾನಲ್ ಮಾನಿಟೈಸ್ ಆಯಿತು, ಈಗೇನು ಮುಗೀತು ಅಂತ ಇವಾಗೊಂದು ವಿಡಿಯೋ ಹಾಕಿದರೆ ತುಂಬ ದೊಡ್ಡ ತಪ್ಪು ನೀವು ಮಾಡ್ತಿದ್ದೀರಾ. ಇದರಿಂದ ನಿಮ್ಮ ಚಾನಲ್ ಡಿಮಾನಿಟೈಸ್ ಆಗುತ್ತೆ. ಹುಷಾರು ಸ್ನೇಹಿತರೆ. ನಿಮ್ಮ ಚಾನಲ್ ಮೇಲೆ 365 ದಿನದಲ್ಲಿ 4000ಗಿಂತ ಕಡಿಮೆ ವಾಚ್ ಅವರ್ ಆಯಿತು, ಚಾನಲ್ ಮಾನಿಟೈಸ್ ಇರಲ್ಲ. ಚಾನಲ್ ಡಿಮಾನಿಟೈಸ್ ಆಯಿತು, ಮತ್ತೆ ನೀವು ಎಲ್ಲಿ ತನಕ 4000 ಗಂಟೆಯ ವಾಚ್ ಟೈಮ್ ಪೂರ್ಣಗೊಳಿಸಲ್ಲ ಅಲ್ಲಿ ತನಕ ಮತ್ತೆ ಮಾನಿಟೈಸೇಷನ್ ಆನ್ ಆಗಲ್ಲ. ಇಲ್ಲಿ ಇನ್ನೊಂದು ಒಮ್ಮೆ ಚಾನಲ್ 4000 ಗಂಟೆಯ ವಾಚ್ ಟೈಮ್ ಪೂರ್ಣಗೊಳಿಸಿ ಮಾನಿಟೈಸ್ ಆದ ಚಾನಲ್ ಡಿಮಾನಿಟೈಸ್ ಆಯಿತು, ಅದು ಮತ್ತೆ ಮಾನಿಟೈಸ್ ಆಗೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನೀವು ಆ್ಯಕ್ಟಿವ್ ಇಲ್ಲದ ಕಾರಣ ಚಾನಲ್ ಮೇಲೆ ಹಾಕಿದ ವಿಡಿಯೋ ಮೇಲೆ ವ್ಯೂಸ್ ಬರೋದು ಕಡಿಮೆ ಆಗುತ್ತೆ. ಇದರಿಂದ ನೀವು ಚಾನಲ್ ಮೇಲಿಂದ ಇಂಟ್ರೆಸ್ಟ್ ಕಳ್ಕೊಂಡು ಬಿಡ್ತೀರಾ. ಮುಂದೆ ಚಾನಲ್ ಮೇಲೆ ವಿಡಿಯೋ ಮಾಡೋದೇ ನಿಲ್ಲಿಸಿಬಿಡ್ತೀರಾ. ಸೊ ನಾನಿಲ್ಲಿ ಹೇಳೋದಿಷ್ಟೇ, ನೀವು ಮಾನಿಟೈಸ್ ಮಾಡೋ ಸಲುವಾಗಿ ಏನು ಶ್ರಮ ಪಟ್ಟಿದ್ದೀರಾ ಅದಕ್ಕಿಂತ ಜಾಸ್ತಿ ಶ್ರಮ ನೀವು ಮಾನಿಟೈಸ್ ಆದಮೇಲೆ ಪಡಬೇಕು. ಇದರಿಂದ ನೀವು ಒಳ್ಳೆಯ ಅರ್ನಿಂಗ್ ಮಾಡ್ತೀರಾ. ಚಾನಲ್ ಯಾವಾಗಲೂ ಮಾನಿಟೈಸ್ ಇರುತ್ತೆ, ಒಳ್ಳೆ ದುಡ್ಡು ನಿಮ್ಮ ಕೈ ಸೇರಿದರೆ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು ಬರುತ್ತೆ. ಆದರೆ ನಾವು ಮಾಡೋ ಕೆಲಸನ ಸರಿಯಾಗಿ ಮಾಡ್ತಾ ಹೋದರೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ಎಲ್ಲನೂ ನಿಮ್ಮ ಕೈಯಿಂದ ಹೊರಟು ಹೋಗುತ್ತೆ. ಸೊ ದಯವಿಟ್ಟು ನೀವು ಚಾನಲ್ ಮಾನಿಟೈಸ್ ಆದಮೇಲೆ ಮೊದಲಿಗಿಂತ ಜಾಸ್ತಿ ಕೆಲಸ ಮಾಡೋಕ್ಕೆ ಟ್ರೈ ಮಾಡಬೇಕು. ಆಗ ನೀವು ಒಳ್ಳೆ ಅರ್ನಿಂಗ್ ಮಾಡೋಕ್ಕೆ ಸಾಧ್ಯ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದೊಂದು ಇನ್ಫಾರ್ಮೇಷನ್ ನಿಮಗಿರಲಿ ಅಂತ ಈ ವಿಡಿಯೋ ಮಾಡಿದ್ದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗೋದರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.